ಇವಾಗ ನಾವು ಗೇಮ್ ಥಿಯರಿದಲ್ಲಿ ಫಸ್ಟ್ ಮೆಥಡ್ ಮ್ಯಾಕ್ಸಿಮಮ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲನ್ನು ನೋಡಿದ್ವಿ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಗೇಮ್ ಅಥವಾ ಟು ಡಿಸೈಡ್ ದ ಆಪ್ಟಿಮಲ್ ಸ್ಟ್ರಾಟಜೀಸ್. ಸೊ ಅದೇ ಥರ ಇನ್ನೊಂದು ಮೆಥಡ್ ಯಾವುದು, ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂತ. ದ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಸ್ಟೇಟ್ಸ್ ದ್ಯಾಟ್ ಇಫ್ ದ ಸ್ಟ್ರಾಟಜಿ ಆಫ್ ಅ ಪ್ಲೇಯರ್ ಡಾಮಿನೇಟ್ಸ್ over another strategy, then the latter strategy can be eliminated as the choice of such a strategy will not benefit the player in any way. ಸೊ ಇವಾಗ ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂದರೆ ಹೆಸರಲ್ಲೇ ಇದೆ. ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅನ್ನೋದು ನಾವು ಅಂದರೆ ಇವಾಗ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಒಂದು ಪ್ಲೇಯರ್ ಸ್ಟ್ರಾಟಜಿ ಏನಾದರೂ ಇನ್ನೊಂದು ಪ್ಲೇಯರ್ ಸ್ಟ್ರಾಟಜಿಗಿಂತ ಜಾಸ್ತಿ ವ್ಯಾಲ್ಯೂ ಇತ್ತು ಅದಕ್ಕೆ, ಅಂದರೆ ಅದ್ರ ಪೇ ಆಫ್ ಜಾಸ್ತಿ ಇತ್ತು ಅಂದರೆ ನಾವು ಇನ್ನೊಂದು ಯಾವುದು ಪೇ ಆಫ್ ಕಡಿಮೆ ಇರುತ್ತಲ್ವ ಆ ಸ್ಟ್ರಾಟಜಿಯನ್ನು ನಾವು ಡಿಲೀಟ್ ಮಾಡ್ತೀವಿ, ಅಂದರೆ ಎಲಿಮಿನೇಟ್ ಮಾಡ್ತೀವಿ. ಏನಂತ ಅಸ್ಯೂಮ್ ಮಾಡಿಕೊಂಡು ಆ ಸ್ಟ್ರಾಟಜಿ ಆ ಪ್ಲೇಯರ್ಗೆ ಹೆಂಗೂ ಯೂಸ್ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡು ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿಯನ್ನು ಡಿಲೀಟ್ ಮಾಡ್ತೇವೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಡಾಮಿನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಒನ್ ಪ್ಲೇಯರ್ ಸ್ಟ್ರಾಟಜಿ ಇಫ್ ಇಟ್ ಈಸ್ ಡಾಮಿನೇಟಿಂಗ್, ಅಂದರೆ ಅದ್ರದ್ದು ಪೇ ಆಫ್ ಜಾಸ್ತಿ ಇತ್ತು ಓವರ್ ದ ಅನದರ್ ಪ್ಲೇಯರ್ಸ್ ಸ್ಟ್ರಾಟಜಿ, ದೆನ್ ದ ಲ್ಯಾಟರ್ ಸ್ಟ್ರಾಟಜಿ ಅಂದರೆ ಅದರ್ ಸ್ಟ್ರಾಟಜಿ, ಅಂದರೆ ಇನ್ನೊಂದು ಪ್ಲೇಯರ್ ಸ್ಟ್ರಾಟಜಿ ಏನಿರುತ್ತಲ್ವ ಕಡಿಮೆ ಇರೋದು ಇನ್ಫೀರಿಯರ್ ಸ್ಟ್ರಾಟಜಿ ಇರುತ್ತಲ್ವ ಅದನ್ನ ನಾವು ಇಟ್ ಕ್ಯಾನ್ ಬಿ ಎಲಿಮಿನೇಟೆಡ್ ಕನ್ಸಿಡರಿಂಗ್ ದಟ್ ಸ್ಟ್ರಾಟಜಿ ವಿಲ್ ನಾಟ್ ಬೆನಿಫಿಟ್ ದ ಪ್ಲೇಯರ್ ಇನ್ ಎನಿ ವೇ ಅಂತ. So in such case of dominance, the size of the payoff matrix is reduced by eliminating those strategies which are dominated by others. ಈ ಥರ ಏನು ಮಾಡುತ್ತೆ, ಪೇ ಆಫ್ ಮ್ಯಾಟ್ರಿಕ್ಸ್ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಯಾವ ಸ್ಟ್ರಾಟಜಿಯಿಂದ ಪ್ಲೇಯರ್ಗೆ ಯೂಸ್ ಆಗೋದಿಲ್ವ, ಇನ್ನೊಂದು ಸ್ಟ್ರಾಟಜಿ ಏನಿರುತ್ತಲ್ವ ಇನ್ಫೀರಿಯರ್ ಸ್ಟ್ರಾಟಜಿ, ಅದನ್ನು ನಾವು ಎಲಿಮಿನೇಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಪೇ ಆಫ್ ಮ್ಯಾಟ್ರಿಕ್ಸ್ದು ಸೈಜು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿಚ್ ಆರ್ ಡಾಮಿನೇಟೆಡ್ ಬೈ ಅದರ್ಸ್. ಸೊ ಯಾವುದು ಸುಪೀರಿಯರ್ ಇರುತ್ತೆ ಅದು ಉಳ್ಕೊಳ್ಳುತ್ತೆ, ಮತ್ತು ಯಾರ್ದು ಡಾಮಿನೇಟೆಡ್ ಬೈ ಅದರ್ಸ್ ಇರುತ್ತಲ್ವ ಅದೆಲ್ಲ ಹೋಗುತ್ತೆ. ಸೊ ಜನರಲ್ ರೂಲ್ಸ್ ಫಾರ್ ಡಾಮಿನೆನ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಈ ಡಾಮಿನೆನ್ಸ್ ಪ್ರಿನ್ಸಿಪಲಿಂದ ಅಂದರೆ, ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ರೋ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಸೇ ಕೇತ್ ರೋ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಅದರ್ ರೋ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಸೇ ಆರ್ತ್ ರೋ, ದೆನ್ ದ ಕೇತ್ ರೋ ಡಾಮಿನೇಟ್ಸ್ ಆರ್ತ್ ರೋ, ದಸ್ ದ ಆರ್ತ್ ರೋ ಆಫ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಡಿಲೀಟೆಡ್. ಅಂದರೆ ಇವಾಗ ಒಂದು ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಇಟ್ಕೊಳ್ಳಿ, ಅದರಲ್ಲಿ ಇವಾಗ ರೋಸ್ ಇರುತ್ತಲ್ವಾ. ಸೊ ಇವಾಗ ಒಂದು ಕೇತ್ ರೋ ಅಂತ ಇದೆ, ಅದು ಫಸ್ಟಿಗೆ ಇರುತ್ತೆ. ಸೊ ಕೇತ್ ರೋದು ಏನು ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಅದರಲ್ಲಿರ್ತಕ್ಕಂಥ ವ್ಯಾಲ್ಯೂ ಗ್ರೇಟರ್ ದೆನ್ ಇತ್ತು ಅಂದರೆ ಫಸ್ಟಿಗೆ ಏನಿರುತ್ತಲ್ವ ವ್ಯಾಲ್ಯೂ ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇತ್ತಂದರೆ ಸೆಕೆಂಡ್ ಅಂದರೆ ಆರ್ತ್ ರೋ ಇಂದ ಆರ್ತ್ ರೋದಲ್ಲಿ ಇತ್ತಂದರೆ ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ದು ನೋಡಬೇಕು. ಸೊ ಹಾಗಿದ್ದಾಗ ನಾವು ಏನು ಮಾಡ್ತೀವಿ, ಆರ್ತ್ ರೋ ಅನ್ನು ಏನು ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಅಸ್ಯೂಮಿಂಗ್ ದಟ್ ಕೇತ್ ರೋ ಈಸ್ ಡಾಮಿನೇಟಿಂಗ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಲ್ವಾ, ಏನು ಆ ಪರ್ಟಿಕ್ಯುಲರ್ ರೋದಲ್ಲಿ ಕೇತ್ ರೋನಲ್ಲಿರ್ತಕ್ಕಂಥ ವ್ಯಾಲ್ಯೂಸು ಅಂದರೆ ಎಲ್ಲ ವ್ಯಾಲ್ಯೂಸು ನೋಡಬೇಕು. ಅಂದರೆ ಇವಾಗ ತ್ರೀ ಕಾಲಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಕೇತ್ ರೋಲಿರ್ತಕ್ಕಂಥ 3 ವ್ಯಾಲ್ಯೂಸು ಕೂಡ ಗ್ರೇಟರ್ ದೆನ್ ಆರ್ತ್ ರೋ ಅಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ಗಿನ್ನ ಗ್ರೇಟರ್ ದೆನ್ ಇತ್ತು ಅಂತಂದರೆ ಅವಾಗ ನಾವು ಜಾಸ್ತಿ ಇರುತ್ತಲ್ವ ಕೇತ್ ರೋನಲ್ಲಿರ್ತಕ್ಕಂಥ ವ್ಯಾಲ್ಯೂಸು ಅಥವಾ ಈಕ್ವಲ್ ಇತ್ತು ಅಂತಂದರೆ ಏನು ಮಾಡ್ತೀವಿ, ಆರ್ತ್ ರೋ ಅನ್ನು ಡಿಲೀಟ್ ಮಾಡ್ತೀವಿ, ಕನ್ಸಿಡರಿಂಗ್ ದ್ಯಾಟ್ ಕೇತ್ ರೋ ಇಟ್ ಈಸ್ ದ ಡಾಮಿನೇಟಿಂಗ್ ಅಂತ ಹೇಳಿಬಿಟ್ಟು ಅದನ್ನು ಆರ್ತ್ ರೋನ ಡಿಲೀಟ್ ಮಾಡ್ತೀವಿ. If all the elements of a column in the payoff matrix say pth column are lesser than the corresponding elements of another column in the payoff matrix say qth column, the pth column dominates the qth column. Thus the qth column of the payoff matrix can be deleted. ಇಲ್ಲಿ ನೋಡಿ ಹೆಂಗಿರುತ್ತೆ, ಇವಾಗ ನಾವು ಫಸ್ಟ್ ಟೈಮು ರೋ ಅನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ರೋ ಕಂಪೇರ್ ಮಾಡುವಾಗ ಹೆಂಗಿರಬೇಕು, ಜಾಸ್ತಿ ವ್ಯಾಲ್ಯೂಸ್ ಯಾವ ರೋ ಅಲ್ಲಿರುತ್ತಲ್ವ ಅದನ್ನ ನಾವು ಇಟ್ಕೊಂಡ್ಬಿಟ್ಟು ಕಡಿಮೆ ಇರ್ತಕ್ಕಂಥ ರೋ ಅಂದರೆ ಆರ್ತ್ ರೋ ಅನ್ನು ಡಿಲೀಟ್ ಮಾಡ್ತೀವಿ. ಬಟ್ ಕಾಲಮಲ್ಲಿ ಹಂಗಾಗಲ್ಲ. ಕಾಲಮಲ್ಲಿ ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಇವಾಗ ಪೀತ್ ಕಾಲಮ್ ಇದೆ ಮತ್ತು ಕ್ಯೂತ್ ಕಾಲಮ್ ಅಂತ ಇದೆ. ಸೊ ಈಗ ಪೀತ್ ಕಾಲಮಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸು ಎಲ್ಲ ವ್ಯಾಲ್ಯೂಸು ಕ್ಯೂತ್ ಕಾಲಮ್ ಇರ್ತಕ್ಕಂಥ ವ್ಯಾಲ್ಯೂಸ್ಗೆ ಕಂಪೇರ್ ಮಾಡಿದ್ರೆ ಲೆಸ್ ದೆನ್ ಅಥವಾ ಈಕ್ವಲ್ಸ್ ಟು ಇತ್ತಂದ್ರೆ ಏನು ಮಾಡ್ತೀವಿ, ಯಾವುದೇ ಹೆಚ್ಚಿಗೆ ವ್ಯಾಲ್ಯೂಸ್ ಇರುತ್ತಲ್ವ ಆ ಕಾಲಮನ್ನು ಡಿಲೀಟ್ ಮಾಡ್ತೀವಿ. ರೋ ಅಲ್ಲಿ ಹೆಂಗೆ ಮಾಡ್ತಿದ್ವಿ, ಕಡಿಮೆ ವ್ಯಾಲ್ಯೂಸ್ ಇದ್ದಿದ್ದು ರೋ ಅನ್ನು ಡಿಲೀಟ್ ಮಾಡ್ತಿದ್ವಿ. ಬಟ್ ಕಾಲಮಲ್ಲಿ ಜಾಸ್ತಿ ವ್ಯಾಲ್ಯೂಸ್ ಅಥವಾ ಈಕ್ವಲ್ ವ್ಯಾಲ್ಯೂಸ್ ಯಾವುದಿರುತ್ತಲ್ಲ ಆ ಕಾಲಮನ್ನು ನಾವು ಡಿಲೀಟ್ ಮಾಡ್ತೀವಿ. The process is repeated till optimal strategies are obtained. ಸೊ ಇದು ಟಿಲ್ ನಮಗೆ ಸ್ಟ್ರಾಟಜೀಸ್ ಸಿಗೋ ತನಕನೇ ಈ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. Sometimes a combination of 2 or more courses of action may dominate another course of action. ಸೊ ನಾವೀಗ ಈ solve the following game by dominance principle. Is the game fair? ಸೊ ಈಗ ಪೇ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಫಾರ್ ದ ಪ್ಲೇಯರ್ ಎ.
ಸೊ ಇವಾಗ ಇದು ಕೊಟ್ಟಿದ್ದಾರೆ. ಇವಾಗ ಡಾಮಿನೆನ್ಸ್ ಪ್ರಿನ್ಸಿಪಲಲ್ಲಿ ನಾವು ಏನು ಮಾಡಬೇಕು, ರೋಸನ್ನು ಕಂಪೇರ್ ಮಾಡಬೇಕು ಫಸ್ಟ್ಗೆ. ಸೊ ರೋಸನ್ನು ನಾವು ಕಂಪೇರ್ ಮಾಡಿದಾಗ ಇವಾಗ ಒನ್ ಪರ್ಟಿಕ್ಯುಲರ್ ರೋನಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಇನ್ನೊಂದು ರೋನಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ಗೆ ಇದ್ದರೆ ಆ ಸಣ್ಣದಿರ್ತಕ್ಕಂಥ ವ್ಯಾಲ್ಯೂಸ್ ಇದ್ದಿದ್ದು ರೋವನ್ನು ನಾವು ಡಿಲೀಟ್ ಮಾಡಬೇಕು. ಇವಾಗ ಫಸ್ಟು A1 ಆ್ಯಂಡ್ A2 ಕಂಪೇರ್ ಮಾಡಿ ನೋಡಿ. ಸೊ ಇವಾಗ 2 ಈಕ್ವಲ್ ಇದೆ, -1 ಈಕ್ವಲ್ ಇದೆ. ಇವಾಗ 3 ಮತ್ತು 5. ಸೊ 3 ಮತ್ತು 5 ದೊಡ್ಡದು ಯಾವುದು? 5 ಅಲ್ವಾ? ಸೊ ಇವಾಗ 5 ಅಂದರೆ ಇವಾಗ A2 ಕಂಪೇರ್ ಮಾಡಿದವಾಗ A2ನ ನಾವು ಕಂಪೇರ್ ಮಾಡಿದ್ರೆ A1ನಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಿನ A2ನಲ್ಲಿರ್ತಕ್ಕಂಥ ವ್ಯಾಲ್ಯೂಸು ಗ್ರೇಟರ್ ದೆನ್ ಆರ್ ಈಕ್ವಲ್ ಇದೆ ಅಲ್ವಾ? ಅಂದರೆ 2 ಈಸ್ ಈಕ್ವಲ್ಸ್ ಟು 2, -1 ಈಸ್ ಈಕ್ವಲ್ಸ್ ಟು 2, -1 ಈಸ್ ಈಕ್ವಲ್ಸ್ ಟು -1 ಆ್ಯಂಡ್ 5 ಈಸ್ ಗ್ರೇಟರ್ ದೆನ್ 3. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, A2 ಈಸ್ ಡಾಮಿನೇಟಿಂಗ್ ಅಂತ ಹೇಳಿಬಿಟ್ಟು A1ಅನ್ನು ನಾವೇನು ಮಾಡ್ತೀವಿ, ಡಿಲಿಮಿನೇಟ್ ಮಾಡ್ತೀವಿ. ಸೊ ಆ್ಯಸ್ ಆಲ್ ದ ಪೇ ಆಫ್ಸ್ in A2 row are greater than or equals to the corresponding payoffs in the row A1. ಸೊ A2ನಲ್ಲಿರ್ತಕ್ಕಂಥ ಎಲ್ಲ payoffs greater than or equals to payoffs of A1 ಇದೆ. ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಸ್ಟ್ರಾಟಜಿ A2 ಡಾಮಿನೇಟ್ಸ್ A1 ಅಂತ ಹೇಳಿಬಿಟ್ಟು ಡಿಲೀಟ್ A1 ಅಂತ ಮಾಡ್ತೀವಿ. ಸೊ ಡಿಲೀಟ್ ಮಾಡಿದಾಗ ನಮ್ಗೆ ಏನು ಉಳಿಯುತ್ತೆ, ಪೇ ಆಫ್ ಮ್ಯಾಟ್ರಿಕ್ಸು ಪ್ಲೇಯರ್ ಎದಲ್ಲಿ ಬರೀ A2, A3, A4 ಉಳಿಯುತ್ತೆ, ಮತ್ತು ಪ್ಲೇಯರ್ ಬಿನಲ್ಲಿ B1, B2, B3 ಉಳಿಯುತ್ತೆ. ಮತ್ತು ಈ ಪರ್ಟಿಕ್ಯುಲರ್ ರೋ ಡಿಲೀಟ್ ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಪೇ ಆಫ್ ಬರ್ಕೊಳ್ಳಿ. 2 -1 5, -1 0 0, 2 0 4. ಸೊ ಇವಾಗ ಮತ್ತೆ ರೋಸನ್ನು ಕಂಪೇರ್ ಮಾಡಿ. ಸೊ ಇವಾಗ ಹೆಂಗೆ ಮಾಡಬೇಕು, ಫಸ್ಟು ರೋಸನ್ನು ಕಂಪೇರ್ ಮಾಡಿ. ರೋಸ್ ಕಂಪೇರ್ ಮಾಡಿದಾಗ ಇವಾಗ ನೋಡಿ A2 A3 ನೋಡಿ, ಇವಾಗ 2 ಈಸ್ ಗ್ರೇಟರ್ ದೆನ್ -1 ಆಯಿತಾ. ಇವಾಗ ಫಸ್ಟು ಗ್ರೇಟರ್ ದೆನ್ ಯಾವುದಿದೆ, A2 ಅಂತ ಆಯ್ತಲ್ವಾ. ಸೊ ನೆಕ್ಸ್ಟ್ ನಾವು ಎಲಿಮೆಂಟ್ ಕಂಪೇರ್ ಮಾಡುವಾಗೂ ಕೂಡ A2ನಲ್ಲಿ ಗ್ರೇಟರ್ ಇರಬೇಕು. ಬಟ್ ಇಲ್ಲಿ -1 ಗ್ರೇಟರ್ ದೆನ್ 0ನಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಎರಡು ರೋಸನ್ನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಬಿಡಿ. ಇವಾಗ A2 ಮತ್ತು A4 ನೋಡಿ. ಸೊ ಇವಾಗ 2 ಈಕ್ವಲ್ ಇದೆ, 0 -1 ಮತ್ತು ಇವಾಗ A4ನಲ್ಲಿರ್ತಕ್ಕಂಥ ವ್ಯಾಲ್ಯೂಸು, ಇವಾಗ A4ನಲ್ಲಿ 2 ಇದೆ, A2ನಲ್ಲಿ 2 ಇದೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು, ಮತ್ತು A4ನಲ್ಲಿ 0 ಇದೆ, A2ನಲ್ಲಿ -1 ಇದೆ. ಸೊ ಇಟ್ ಈಸ್ ಗ್ರೇಟರ್ ದೆನ್, ಮತ್ತು A4ನಲ್ಲಿ 4 ಇದೆ, ಮತ್ತು A2ನಲ್ಲಿ 5 ಇದೆ, ಲೆಸ್ ದೆನ್ ಆಯ್ತಲ್ವಾ. ಸೊ ನಮಗಿಲ್ಲಿ ಹೆಂಗೆ ಬರೀಬೇಕು, ನಾವು ಒಂದು ರೋ ಪರ್ಟಿಕ್ಯುಲರ್ ಡಿಲೀಟ್ ಮಾಡಬೇಕಂದ್ರೆ ಎಲ್ಲ ಎಲಿಮೆಂಟ್ಸು ಕೂಡ, ಅಂದರೆ ಎಲ್ಲ ಪೇ ಆಫ್ಸು ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಇರಬೇಕು. ಯಾವುದಾದ್ರೂ ಒಂದು ಪೇ ಆಫ್ ಕೂಡ ಮ್ಯಾಚ್ ಆಗಿಲ್ಲ ಅಂದರೆ ಅವೆರಡನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ A2 A3 ನೋಡಿದ್ರಿ, ಮತ್ತು A2 A4 ನೋಡಿದ್ರಿ. ಅದೇ ಥರ A3 A4 ನೋಡಿ. ಇವಾಗ A3 A4ನಲ್ಲಿ ಏನು ಮಾಡಬೇಕು, A3 ಮತ್ತು A4 ನೋಡಿ, 2 ಗ್ರೇಟರ್ ದೆನ್ -1 ಇದೆ, ಮತ್ತು 0 ಈಕ್ವಲ್ಸ್ ಟು 0, ಮತ್ತು 4 ಗ್ರೇಟರ್ ದೆನ್ 0 ಇದೆ. ಸೊ ಆವಾಗ ನೀವು ಏನು ಮಾಡ್ಬೋದು, A3ಯನ್ನು ಡಿಲೀಟ್ ಮಾಡಬಹುದು. ಬಟ್ ಏನಾಗುತ್ತೆ ಇಲ್ಲಿ, ಹಾಗಾದರೂ ನೀವು ಮಾಡ್ಬೋದು, ಇಲ್ಲ ನೀವು ಕಾಲಮ್ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಇವಾಗ ನೀವು ಹೆಂಗೆ ಮಾಡಿದರೂ ಕೂಡ ನಿಮ್ಗೆ ಲಾಸ್ಟಿಗೆ ಪೇ ಆಫ್ ಸಿಗೋದು ಸೇಮ್ ಸಿಗುತ್ತೆ. ಇವಾಗ ನೋಡಿ, ಅವರು A3 A4 ಕಂಪೇರ್ ಮಾಡಿಬಿಟ್ಟು A3ಯನ್ನು ಡಿಲೀಟ್ ಮಾಡಬಹುದಿತ್ತು, ಹಾಗಾದರೂ ನೀವು ಮಾಡ್ಕೋಬೋದು. ಇವರಿಲ್ಲಿ ಆ ಥರ ಮಾಡಿಲ್ಲ. ಇವ್ರು ಏನು ಮಾಡಿದ್ದಾರೆ, ಸೊ ಆ್ಯಸ್ ಆಲ್ ದ ಪೇ ಆಫ್ಸ್ ಇನ್ ದ B1, ಇವಾಗ ಅವರು ಏನು ಮಾಡಿದ್ದಾರೆ, B1 ಅಂದರೆ ಕಾಲಮ್ಸ್ನ ಕಂಪೇರ್ ಮಾಡಿದ್ದಾರೆ. ಸೊ ಈಗ B1 ಕಾಲಮ್ ನೋಡಿ, ಇವಾಗ ನಾವು ಕಾಲಮ್ಸ್ ಡಿಲೀಟ್ ಮಾಡುವಾಗ ಹೆಂಗಿರಬೇಕು, ಯಾವ ಕಾಲಮಲ್ಲಿ ಗ್ರೇಟರ್ ದೆನ್ ವ್ಯಾಲ್ಯೂಸ್ ಇದೆಯಲ್ಲ ಆ ಕಾಲಮನ್ನು ಡಿಲೀಟ್ ಮಾಡಬೇಕು. ಇವಾಗ B1 B2 ನೋಡಿ, B1ನಲ್ಲಿ 2 ಇದೆ, 2 ಈಸ್ ಗ್ರೇಟರ್ ದೆನ್ -1, ಮತ್ತು -1 ಗ್ರೇಟರ್ ದೆನ್ 0ನಾ ಇಲ್ಲ ಅಲ್ವಾ. ಸೊ B1 B2 ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಥರ B1 B3 ನೋಡಿ. ಸೊ ಈಗ B3ನಲ್ಲಿ 5 ಇದೆ, 5 ಈಸ್ ಗ್ರೇಟರ್ ದೆನ್ 2, ಅಂದರೆ B1 B3 ಕಂಪೇರ್ ಮಾಡ್ತಿದ್ದೀವಿ. ಮತ್ತು ಅದೇ ಥರ 0 ಈಸ್ ಗ್ರೇಟರ್ ದೆನ್ -1, ಓಕೆ. 4 ಈಸ್ ಗ್ರೇಟರ್ ದೆನ್ 2. ಸೊ ಇವಾಗ 5 0 4 ಮೂರು ಕೂಡ ಗ್ರೇಟರ್ ದೆನ್ 2 -1 2 ಇದೆಯಲ್ವಾ. ಸೊ ಈ ಕಾಲಮ್ ಕಂಪ್ಯಾರಿಸನ್ ಮಾಡುವಾಗ ಜಾಸ್ತಿ ಯಾವ ವ್ಯಾಲ್ಯೂಸ್ ಇರುತ್ತಲ್ಲ ಆ ಕಾಲಮನ್ನು ಡಿಲೀಟ್ ಮಾಡಬೇಕು. ಸೊ ನಾವಿಲ್ಲಿ ಏನು ಮಾಡ್ತೀವಿ, B1 ಡಾಮಿನೇಟ್ಸ್ B3 ಅಂತ ಹೇಳಿಬಿಟ್ಟು B3ಯನ್ನು ಡಿಲೀಟ್ ಮಾಡ್ತೀವಿ. ನೋಡಿಲ್ಲಿ ನೀವು ಇಲ್ಲಿ ಕಾಲಮ್ಮೇ ಕಂಪೇರ್ ಮಾಡಬೇಕು, ರೋ ಕಂಪೇರ್ ಮಾಡಬೇಕು ಆ ಥರ ಏನಿಲ್ಲ. ಫಸ್ಟ್ ರೋಸನ್ನು ಕಂಪೇರ್ ಮಾಡ್ಕೊಂಡು ಬನ್ನಿ. ಸೊ ರೋಸ್ ಕಂಪೇರ್ ಮಾಡಿದಾಗ ನೀವು ಎಲ್ಲೂ ಕೂಡ ಕಂಪೇರ್ ಮಾಡಿ ಡಿಲೀಟ್ ಆಗಲಾರ್ದಾಗ ಕಾಲಮನ್ನು ನೀವು ಅನುಸರಿಸಬಹುದು. ಸೊ ನೀವು ಆ ಥರ, ಇವಾಗ ನೀವು ಮೊದಲೇ ಹೇಳಿದ್ನಲ್ಲ, ಆ ಟ್ರಿಕ್ ಯೂಸ್ ಮಾಡಿಕೊಂಡು ನೀವು A3ಯನ್ನು ಡಿಲೀಟ್ ಮಾಡಬಹುದಾಗಿತ್ತು. ಸೊ ಹಾಗೆ ಸೊ ಈಗ B3 ಡಿಲೀಟ್ ಆಗುತ್ತೆ. B3 ಡಿಲೀಟ್ ಆದಮೇಲೆ ಉಳಿದಿರೋದೇನು, A2 A3 A4 B1 B2. ಅಥವಾ ನೀವು ಹೆಂಗೆ ಮಾಡ್ಬೋದು, ಆಲ್ಟರ್ನೇಟ್ ಆಗಿ ಕೂಡ ಮಾಡ್ಬೋದು. ಅಂದರೆ ಫಸ್ಟ್ ರೋನನ್ನು ಕಂಪೇರ್ ಮಾಡಿಬಿಟ್ಟು ರೋ ಡಿಲೀಟ್ ಮಾಡಿ, ಆಮೇಲೆ ಕಾಲಮ್ಸ್ ಕಂಪೇರ್ ಮಾಡಿ ಕಾಲಮ್ಸ್ ಡಿಲೀಟ್ ಮಾಡಿ, ಆಮೇಲೆ ಮತ್ತೆ ರೋಸ್ ಮಾಡಿ. ಸೊ ಲಾಸ್ಟಿಗೆ ನಿಮಗೆ ಸಿಗೋ ವ್ಯಾಲ್ಯೂ ಒಂದೇ ವ್ಯಾಲ್ಯೂನೇ ಸಿಗೋದು, ಅಂದರೆ ಯಾವುದು ಕರೆಕ್ಟಾಗಿಯೇ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ನೋಡಿ, ಇವಾಗ ಕಾಲಮ್ ಆಯ್ತಲ್ವ, ಇವಾಗ ರೋ ನೋಡಿ. ಸೊ ರೋನಲ್ಲಿ ಏನಾಗುತ್ತೆ, A2 A3 A4 ಮತ್ತು B1 B2 ಇದೆ. ಸೊ ಫಸ್ಟ್ ರೋಸ್ ಕಂಪೇರ್ ಮಾಡಿ. ಇವಾಗ 2 ಗ್ರೇಟರ್
ದೆನ್ -1 ಇದೆ, ಬಟ್ -1 ಗ್ರೇಟರ್ ದೆನ್ 0ನಾ ಇಲ್ಲ. ಸೊ ಅದೇ ಥರ A2 A4 ನೋಡಿ, A2 A4ನಲ್ಲಿ ಏನು ಮಾಡ್ತೀವಿ, A4ನಲ್ಲಿ 2 ಇದೆ, 2 ಈಸ್ ಗ್ರೇಟರ್ ದೆನ್ 2 ಈಕ್ವಲ್ಸ್ ಟು 2 ಮತ್ತು 0 ಗ್ರೇಟರ್ ದೆನ್ -1. ಸೊ ಅವಾಗ ನಾವು ಏನು ಮಾಡ್ತೀವಿ, ಚಿಕ್ಕದಿರೋ ವ್ಯಾಲ್ಯೂವನ್ನು ಡಿಲೀಟ್ ಮಾಡ್ತೀವಿ. ಅಂದರೆ A2 ಇವಾಗ ಡಿಲೀಟ್ ಆಯಿತು. ಸೊ A2 ಡಿಲೀಟ್ ಆಯ್ತು ಅಂದರೆ ಉಳಿದಿದ್ದನ್ನು ಬರ್ಕೊಳ್ಳಿ. ಸೊ ಉಳಿದಿದ್ದು ಏನು ಬೆಳೆಯುತ್ತೆ, A3 A4 B1 B2 ಉಳಿಯುತ್ತೆ. ಮತ್ತು ನಾವು ಸೆಕೆಂಡ್ ಟೈಮು ರೋಗಳನ್ನು ಕಂಪೇರ್ ಮಾಡಿದಾಗ ಇವಾಗ A4 ಏನಿದೆ A3 ಮತ್ತು A2ಕಿಂತ ದೊಡ್ಡದಿದೆ ಅಲ್ವಾ. ಅಂದರೆ ಇವಾಗ A2 A4 ಕಂಪೇರ್ ಮಾಡಿದಾಗೂ ಕೂಡ 2 2 ಮತ್ತು 0 ಗ್ರೇಟರ್ ದೆನ್ -1 ಇತ್ತು. ಅದೇ ಥರ A3 A4 ಕಂಪೇರ್ ಮಾಡಿದಾಗೂ ಕೂಡ 2 ಗ್ರೇಟರ್ ದೆನ್ -1 0 ಈಕ್ವಲ್ಸ್ ಟು 0 ಇತ್ತು. ಸೊ ನಾವೇನು ಮಾಡ್ತೀವಿ, ಈ ಥರ ಇದ್ದಾಗ ಈಸಿಯಾಗಿ A4 ಡಾಮಿನೇಟ್ಸ್ A3 ಆ್ಯಂಡ್ A2 ಅಂತ ಹೇಳಿಬಿಟ್ಟು A2 A3 ಅನ್ನು ಡಿಲೀಟ್ ಮಾಡಿಬಿಡ್ತೀವಿ. ಸೊ ಇವಾಗ ಉಳಿದಿರೋದೇನು A4 ಮತ್ತು B1 B2. ಸೊ ಇವಾಗ ನಮಗೆ ಆಬ್ವಿಯಸ್ಲಿ ನಾವು ಕಾಲಮ್ನೇ ಕಂಪ್ಯಾರಿಸನ್ ಮಾಡಬೇಕು, ಬಿಕಾಸ್ ಇರೋದೇ ಒಂದೇ ರೋ. ಸೊ ಇವಾಗ ಗ್ರೇಟರ್ ದೆನ್ ವ್ಯಾಲ್ಯೂ ಯಾವುದಿದೆ ಆ ಕಾಲಮ್ ಹೋಗುತ್ತೆ. ಸೊ ಇವಾಗ B2 ಡಾಮಿನೇಟ್ಸ್ B1 ಅಂತ ಹೇಳ್ಬಿಟ್ಟು B1 ಅನ್ನು ಡಿಲೀಟ್ ಮಾಡ್ತೀವಿ. ಸೊ ಉಳಿದಿರೋದೇನು A4, B2 ಅಂತ ಉಳಿಯುತ್ತೆ. ಸೊ ಅಂದರೆ ಸ್ಯಾಡಲ್ ಪಾಯಿಂಟ್ ಏನು 4, 2ದಲ್ಲಿ ಸಿಗುತ್ತೆ ನಮಗೆ. ಸೊ ನಮಗೆ ಏನು ಹೇಳ್ತೀವಿ, ಬೆಸ್ಟ್ ಸ್ಟ್ರಾಟಜಿ ಫಾರ್ A ಈಸ್ A4 ಅಂತ ಹೇಳ್ತೀವಿ, ಮತ್ತು ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ B ಈಸ್ B2, ಮತ್ತು ವ್ಯಾಲ್ಯೂ ಆಫ್ ದ ಗೇಮ್ ಇನ್ನು 0. ಸೊ ನಮಗೆ ವ್ಯಾಲ್ಯೂ ಆಫ್ ದ ಗೇಮ್ ಅಂದರೆ ಸ್ಯಾಡಲ್ ಪಾಯಿಂಟಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ 0 ಇತ್ತಂದರೆ ಆ ಗೇಮ್ಗೆ ನಾವೇನಂತ ಹೇಳ್ತೀವಿ, ಫೇರ್ ಗೇಮ್ ಅಂತ ಹೇಳ್ತೀವಿ. ಅದೇ ಥರ ಇವಾಗ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೇನೆ ನೋಡಿ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗೇಮ್ ಬೈ ದ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಫಾರ್ ದ ಫಾಲೋಯಿಂಗ್ ಪೇ ಆಫ್ ಮ್ಯಾಟ್ರಿಕ್ಸ್ A. ಸೊ ಈ ಮ್ಯಾಟ್ರಿಕ್ಸ್ಗೆ ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. ಸೊ ಇವಾಗ ಫಸ್ಟ್ ರೋಸನ್ನು ಕಂಪೇರ್ ಮಾಡಿ. ಸೊ ಇವಾಗ ನಿಮಗೆ ಒಂದ್ಸಲ ಕಂಪೇರ್ ಮಾಡಿದಾಗ ಇವಾಗ ಒಂದು ರೋ ಇಂದ 2-3 ರೋ ಡಿಲೀಟ್ ಆಗೋ ಥರ ಇತ್ತು ಅಂದರೆ ಅವಾಗ ನೀವು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಫಸ್ಟ್ A1 ನೋಡಿ, A1 A2 ನೋಡಿ. ಇವಾಗ -7 ಇವಾಗ A2ದಲ್ಲಿ ದೊಡ್ಡದಿದೆಯಲ್ಲ, ಸೊ ಹಂಗೆ ಕಂಪೇರ್ ಮಾಡ್ಕೊ ಹೋಗಿ. 7 ಗ್ರೇಟರ್ ದೆನ್ -7, ಬಟ್ -2 ಲೆಸ್ ದೆನ್ 0 ಬರುತ್ತಲ್ವ. ಸೊ ಇವೆರಡು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಥರ A1 A3 ತಗೊಳ್ಳಿ. ಇವಾಗ -2 ಗ್ರೇಟರ್ ದೆನ್ -7 ಬರುತ್ತೆ, ಮತ್ತು -1 ಗ್ರೇಟರ್ ದೆನ್ 0 ಬರುತ್ತಾ ಇಲ್ಲ. ಸೊ ಇವೇನು ಕೂಡ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅದೇ A4 ನೋಡಿ, A4ಅಲ್ಲಿ 4 ಗ್ರೇಟರ್ ದೆನ್ -7, 2 ಗ್ರೇಟರ್ ದೆನ್ 0, 3 ಈಕ್ವಲ್ಸ್ ಟು 0 ಆ್ಯಂಡ್ 6 ಗ್ರೇಟರ್ ದೆನ್ -5. ಸೊ ನಾವು ಇಲ್ಲಿ ಕಂಪೇರ್ ಮಾಡ್ಬೋದಲ್ಲ A1 ಮತ್ತು A4 ಅಂತ. ಸೊ ಅವಾಗ ಏನು ಮಾಡ್ಬೋದು, ನಾವು A1 ಅನ್ನು ಡಿಲೀಟ್ ಮಾಡ್ಬೋದು. ಅದೇ ಥರ ಇವಾಗ ನೋಡಿ A2 ನೋಡಿ. ಇವಾಗ A4 ದೊಡ್ಡದಿದೆಯಲ್ಲ ಎಲ್ಲ ವ್ಯಾಲ್ಯೂಸು. ಸೊ ಇವಾಗ ನೋಡಿ A2 ಏನು ಬರುತ್ತೆ, ಅವಾಗ 7 ಲೆಸ್ ಗ್ರೇಟರ್ ದೆನ್ 4 ಆಗುತ್ತೆ, ಮತ್ತು -2 ಲೆಸ್ ದೆನ್ 2 ಆಗುತ್ತೆ. ಸೊ ಇವೆರಡನ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ A2 A4 ಬಿಟ್ಬಿಡಿ. ಇವಾಗ A3 A4 ನೋಡಿ. ಇವಾಗ A4ನಲ್ಲಿ 4 ಗ್ರೇಟರ್ ದೆನ್ -2, 2 ಗ್ರೇಟರ್ ದೆನ್ -1, 3 ಗ್ರೇಟರ್ ದೆನ್ -2, 6 ಗ್ರೇಟರ್ ದೆನ್ 0. ಸೊ ನಮಗಿಲ್ಲಿ ಎರಡು ರೋಸ್ ಡಿಲೀಟ್ ಆಗೋ ಚಾನ್ಸಸ್ ಇದೆಯಲ್ಲ. ಅಂದರೆ A4 ಏನು ಮಾಡುತ್ತೆ, ದೊಡ್ಡದಾಗುತ್ತೆ. ನಿಮ್ಗೆ ಈ ಥರ ಎರಡು ಕೂಡ ಕನ್ಫ್ಯೂಸ್ ಆಗುತ್ತೆ ಅಂದರೆ ಎರಡೆರಡು ರೋ ಒಂದೇ ಸಲ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಸಪ್ರೇಟಾಗಿ ಒಂದೊಂದೇ ರೋ ಡಿಲೀಟ್ ಮಾಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ಟೈಮ್ ಕಂಪೇರ್ ಮಾಡಿದಾಗ A1 A4 ಕಂಪೇರ್ ಆಯಿತು, ಮತ್ತು A1 ಡಿಲೀಟ್ ಮಾಡಿದ್ರಿ. ಸೊ ಆಗ A2 A3 A4 ಉಳಿದಿದ್ದು ಬರ್ಕೊಳ್ಳಿ, ಮತ್ತು B1 B2 B3 B4 ಬರ್ಕೊಂಡ್ಬಿಟ್ಟು ಮತ್ತೆ ಸೆಕೆಂಡ್ ಟೈಮ್ ಹೆಂಗಿದ್ರೂ A3 ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ನಿಮಗೆ ಅದು ಎರಡೆರಡು ಸ್ಟೆಪ್ ಆಗುತ್ತೆ. ಸೊ ನಿಮಗೆ ಟೈಮ್ ಕಡಿಮೆ ಉಳಿಲಿಕ್ಕೆ, ಅಂದರೆ ಟೈಮ್ನ ಸೇವ್ ಮಾಡಲಿಕ್ಕೆ ನೀವು ಈ ಥರ ಮಾಡ್ಬೋದು ಕಂಪೇರ್ ಮಾಡಿಬಿಟ್ಟು. ಇವಾಗ A1 A3 ಹೆಂಗೂ ಡಾಮಿನೇಟೆಡ್ ಬೈ A4 ಆಗುತ್ತೆ. ಸೊ ಅದಕ್ಕೋಸ್ಕರ A3 ಆ್ಯಂಡ್ A1ನ ಡಿಲೀಟ್ ಮಾಡ್ತೀವಿ, ಮಾಡಿಬಿಟ್ಟು ಉಳಿದಿದ್ದ ರೋಸನ್ನು ಬರಿತೇವೆ ನಾವು. ಸೊ ಇವಾಗ ರೋಸ್ ಆದರೂ ಕಂಪೇರ್ ಮಾಡ್ಬೋದು, ಅಥವಾ ನೀವು ಕಾಲಮ್ ಆದರೂ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ವಿ. ಇವಾಗ ರೋಸ್ ಕಂಪೇರ್ ಮಾಡಿ. ಇವಾಗ A2ನಲ್ಲಿ 7 ಗ್ರೇಟರ್ ದೆನ್ 4 ಇದೆ, ಬಟ್ ಅದೇ ಸೆಕೆಂಡ್ ಎಲಿಮೆಂಟ್ ಅಂದರೆ ಸೆಕೆಂಡ್ ಪೇ ಆಫ್ -2 ಗ್ರೇಟರ್ ದೆನ್ 2 ಬರಲ್ಲ ಅಲ್ವಾ. ಸೊ ಈ ರೋಸನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕಾಲಮ್ಸ್ ಕಂಪೇರ್ ಮಾಡಿ. ಇವಾಗ ಕಾಲಮ್ಸಲ್ಲಿ ದೊಡ್ಡದಿರೋ ವ್ಯಾಲ್ಯೂವನ್ನು ಡಿಲೀಟ್ ಮಾಡಬೇಕು. ಇವಾಗ ನೋಡಿ B1ನಲ್ಲಿ 7 4 ಇದೆ, ಸೊ B2ನಲ್ಲಿ -2 ಇದೆ. ಸೊ -2 ಲೆಸ್ ದೆನ್ 7, 2 ಲೆಸ್ ದೆನ್ 4 ಬರುತ್ತೆ. ಸೊ ಓಕೆ, ಇವಾಗ ನಾವೇನು ಮಾಡ್ಬೋದು, B1 B2 ಕಂಪೇರ್ ಮಾಡಿದಾಗ B1 ಅನ್ನು ಡಿಲೀಟ್ ಮಾಡ್ಬೋದು. ಅದೇ ಥರ ನೀವು ಹೀಗೆ ಒಂದೇ ಕಾಲಮನ್ನು ಡಿಲೀಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ತಾ ಹೋಗಿ ಮತ್ತೆ ಹಾಗೆ ಡಿಲೀಟ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ನಾವು B3 ಕೂಡ ಡಿಲೀಟ್ ಆಗೋ ಚಾನ್ಸ್ ಇದೆ. ಬಿಕಾಸ್ ನೋಡಿಲ್ಲಿ ಹೆಂಗಾಗುತ್ತೆ, B3ನಲ್ಲಿ ವ್ಯಾಲ್ಯೂಸ್ ಹೆಂಗಿದೆ, B3 ವ್ಯಾಲ್ಯೂಸು 0 ಮತ್ತು 3 ಇದೆ, ಮತ್ತು B4 ವ್ಯಾಲ್ಯೂಸ್ ಹೆಂಗಿದೆ, -4 ಮತ್ತು 6 ಇದೆ.
ಸೊ ಇವಾಗ B2ಗೆ ಕಂಪೇರ್ ಮಾಡಿದ್ರೆ ಅಂದರೆ ಚಿಕ್ಕದಿರೋ ವ್ಯಾಲ್ಯೂ, ಸೊ 0 ಗ್ರೇಟರ್ ದೆನ್ -2, 3 ಗ್ರೇಟರ್ ದೆನ್ 2. ಸೊ ಇವಾಗ B2 ಡಾಮಿನೇಟ್ಸ್ ಓವರ್ B1 ಆ್ಯಂಡ್ B3. ಸೊ ಅಂದರೆ B2 ವ್ಯಾಲ್ಯೂಸು B1 B3ಗೆ ಕಂಪೇರ್ ಮಾಡಿದರೆ ಚಿಕ್ಕದಿದೆ. ಸೊ B2ಗೆ ಕಂಪೇರ್ ಮಾಡಿದರೆ ಅವೆರಡ್ರದ್ದು ವ್ಯಾಲ್ಯೂ ದೊಡ್ಡದಿದೆ ಅಲ್ವಾ, ಅದಕ್ಕೋಸ್ಕರ ನಾವು B1 ಮತ್ತು B3ಯನ್ನು ಡಿಲೀಟ್ ಮಾಡ್ತೀವಿ. ಸೊ ನಿಮಗೆ ಎರಡೆರಡು ಕೂಡ ಒಮ್ಮದ ಮಕ್ಕಳು ನೋಡಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದೊಂದೇ ರೋ ಅಥವಾ ಒಂದೊಂದೇ ಕಾಲಮ್ ಡಿಲೀಟ್ ಮಾಡ್ತಾ ನೀವು ಮ್ಯಾಟ್ರಿಕ್ಸ್ ಬರ್ಕೊಳ್ತಾ ಹೋಗಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ B1 B3 ಡಿಲೀಟ್ ಮಾಡ್ತಿದ್ವಿ, ಮತ್ತು ಉಳಿದಿದ್ದು ಬರ್ಕೊಳ್ಳಿ. ಸೊ ಇವಾಗ ಫಸ್ಟ್ ರೋಸ್ ಕಂಪೇರ್ ಮಾಡಿದಾಗ ಚಿಕ್ಕದಿರೋ ವ್ಯಾಲ್ಯೂನ ಡಿಲೀಟ್ ಮಾಡ್ತೀವಿ. ಸೊ ಈಗ A2 A4ಅಲ್ಲಿ 2 ಗ್ರೇಟರ್ ದೆನ್ -2, 6 ಗ್ರೇಟರ್ ದೆನ್ -4. ಸೊ ಅದಕ್ಕೋಸ್ಕರ ವಿ ಡಿಲೀಟ್ A2 ಮತ್ತು ಉಳಿದಿದ್ದು ಬರ್ಕೊಳ್ಳಿ. ಇವಾಗ ಆಬ್ವಿಯಸ್ಲಿ ಕಾಲಮ್ ಕಂಪೇರ್ ಮಾಡಬೇಕು. ಸೊ B4 ಈಸ್ ಗ್ರೇಟರ್ ದೆನ್ B2 ಇದೆ, ಸೊ ಅದಕ್ಕೋಸ್ಕರ ಡಿಲೀಟ್ B4 ಮತ್ತು ಉಳಿದಿದ್ದು ಬರ್ಕೊಳ್ಳಿ. ಸೊ ಸ್ಯಾಡಲ್ ಪಾಯಿಂಟ್ ಎಲ್ಲಿದೆ ನಮಗೆ 4,2ದಲ್ಲಿದೆ. ಸೊ ಬೆಸ್ಟ್ ಸ್ಟ್ರಾಟಜಿ ಫಾರ್ A ಈಸ್ A4 ಆ್ಯಂಡ್ ಬೆಸ್ಟ್ ಸ್ಟ್ರಾಟಜಿ ಫಾರ್ B ಈಸ್ B2. ಮತ್ತು ವ್ಯಾಲ್ಯೂ ಆಫ್ ದ ಗೇಮ್ ಏನು ಬರುತ್ತೆ 2. ಇಟ್ ಈಸ್ ನಾಟ್ ಅ ಫೇರ್ ಗೇಮ್, ಬಿಕಾಸ್ ಫೇರ್ ಗೇಮ್ ಅಂತಂದ್ರೇನು, ವ್ಯಾಲ್ಯೂ ನಮಗೆ 0 ಬಂತಂದರೆ ಅದು ಫೇರ್ ಗೇಮ್, ವ್ಯಾಲ್ಯೂ 0 ಬರಲಿಲ್ಲ ಅಂದರೆ ಅದು ನಾಟ್ ಅ ಫೇರ್ ಗೇಮ್. ಸೊ ಈಗ ನಿಮಗೆ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಇದೆ. ಸೊ ಪ್ಲೀಸ್ ಎಲ್ಲನೂ ನೀವು ಸಾಲ್ವ್ ಮಾಡಿ, ಒಂದು ಹತ್ರ ಡೆಫಿನಿಷನ್ಸ್ ಎಲ್ಲ ಬರೆದಿಟ್ಕೊಳ್ಳಿ. ಈ ಥರ ಡೆಫಿನಿಷನ್ಸ್ ನಿಮಗೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಕೇಳಬಹುದು. ಸೊ ಇದು ತುಂಬ ಈಸಿ ಚಾಪ್ಟರು, ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಪ್ಲೀಸ್ ಎಲ್ಲನ ನೀವು ಸಾಲ್ವ್ ಮಾಡಿ. ಇರೋದೇ 2 ಮೆಥಡು, ಮ್ಯಾಕ್ಸಿಮಮ್ ಮಿನಿಮ್ಯಾಕ್ಸ್ ಆ್ಯಂಡ್ ಡಾಮಿನೆನ್ಸ್ ಪ್ರಿನ್ಸಿಪಲ್. ಸೊ ನೀವು ಸಾಲ್ವ್ ಮಾಡಿ.